ಮುಂಬೈನ ತಾಜ್ ಹೋಟೆಲ್ಗೆ ಬಾಂಬ್ ಬೆದರಿಕೆ ಕರೆ ಬಂದಿದೆ. ತಾಜ್ ಪ್ಯಾಲೇಸ್ ಹೋಟೆಲ್ಗೆ ದುಷ್ಕರ್ಮಿಯಿಂದ ಬೆದರಿಕೆ ಬಂದಿರೋದು. ಮುಂಬೈ ಏರ್ಪೋರ್ಟ್ ತಾಜ್ ಹೋಟೆಲ್ಗೆ ಬಾಂಬ್ನ ಬೆದರಿಕೆ ಬಂದಿದೆ. ಮುಂಬೈ ವಿಮಾನ ನಿಲ್ದಾಣ ಪೊಲೀಸರಿಗೆ ಇಮೇಲ್ ಮುಖಾಂತರವಾಗಿ ಬೆದರಿಕೆ ಬಂದಿರೋದು. ಛತ್ರಪತಿ ಶಿವಾಜಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ತಾಜ್ ಹೋಟೆಲ್, ಈ ಎರಡೂ ಕಡೆಯಲ್ಲೂ ಕೂಡ ಬಾಂಬ್ ಬೆದರಿಕೆ ಬಂದಿರೋದು, ಕರೆ ಮಾಡಿರೋದು. ಅಂದರೆ ಇಮೇಲ್ ಮುಖಾಂತರವಾಗಿ ಕೂಡ ಕರೆ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ತಾಜ್ ಪ್ಯಾಲೇಸ್ ಹೋಟೆಲ್ಗೆ ದುಷ್ಕರ್ಮಿಯಿಂದ ಬೆದರಿಕೆಯನ್ನು ಇಡಲಾಗಿದೆ. ಮುಂಬೈ ಏರ್ಪೋರ್ಟ್ ತಾಜ್ ಹೋಟೆಲ್ಗೆ ಬಾಂಬ್ ಇಡ್ತೀವಿ ಅನ್ನುವಂಥ ಬೆದರಿಕೆ. ಮುಂಬೈ ವಿಮಾನ ನಿಲ್ದಾಣ ಪೊಲೀಸರಿಗೆ ಬೆದರಿಕೆಯನ್ನು ಹಾಕಲಾಗಿದೆ ಇಮೇಲ್ ಮುಖಾಂತರವಾಗಿ. ಛತ್ರಪತಿ ಶಿವಾಜಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೂ ಕೂಡ ಈ ಹಿನ್ನೆಲೆಯಲ್ಲಿ ಇದೀಗ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಇಮೇಲ್ ಯಾರು ಕಳಿಸಿರ್ಬೋದು, ಏನು ಎತ್ತ, ಇದರ ಉದ್ದೇಶ ಭಯದ ವಾತಾವರಣ ನಿರ್ಮಾಣ ಮಾಡುವಂಥದ್ದ ಅಥವಾ ನಿಜವಾಗ್ಲೂ ಕೃತ್ಯ ಎಸಗುವಂಥ ನಿಟ್ಟಿನಲ್ಲಿ ಪ್ರಯತ್ನಗಳು ನಡೀತಾ ಇದೆಯಾ? ಈಗ ದೇಶದ ಮೂಲೆ ಮೂಲೆಯಲ್ಲೂ ಕೂಡ ಹೆಚ್ಚಿನ ಭದ್ರತೆಯನ್ನು ಕೈಗೊಳ್ಳಲಾಗಿದೆ. ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳು ನಡಿಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಅಲರ್ಟ್ ಆಗಲಾಗಿದೆ. ಇದರ ನಡುವೆಯೇ ಈ ಇಮೇಲ್ಗಳು ಬಂದಿರೋದು. ಪ್ರಮುಖವಾದಂಥ ಪ್ಲೇಸಸ್ಗಳೇನೆ ಇವೆಲ್ಲವು. ತಾಜ್ ಪ್ಯಾಲೇಸ್ ಹೋಟೆಲ್, ಈ ಹಿಂದಿನ ಘಟನೆಗಳನ್ನೆಲ್ಲ ನಾವಿಲ್ಲಿ ರೀಕಾಲ್ ಮಾಡ್ಕೊಳ್ಬಹುದು. ಮುಂಬೈನ ಏರ್ಪೋರ್ಟ್. ಸೊ ಹಾಗಾಗಿ ಇದೀಗ ಎಚ್ಚರಿಕೆಯನ್ನು ವಹಿಸಲಾಗಿದೆ. ಭದ್ರತಾ ಹಿತದೃಷ್ಟಿಯಿಂದ ಭದ್ರತೆಯನ್ನು ಕೂಡ ಹೆಚ್ಚಿಸಲಾಗಿದೆ. ಈ ಇಮೇಲ್ ಬಗ್ಗೆ ಇದೀಗ ತನಿಖೆ ಮಾಡ್ತಾ ಇದ್ದಾರೆ. ಇಮೇಲ್ ಕಳಿಸಿರೋದು ಯಾರು ಇರ್ಬೋದು, ಯಾವುದಾದ್ರೂ ಸಂಘಟನೆಯವರ ಬ್ಲ್ಯಾಕ್ ಮೇಲ್ ಮಾಡೋದಕ್ಕೆ ಅಂತ ಕಳಿಸಿದ್ದಾರಾ, ಬೆದರಿಕೆಗೆ ಅಂತ ಕಳಿಸಿದ್ದಾರಾ, ಅಥವಾ ಈ ಕಳಿಸೋದಕ್ಕೆ ಉದ್ದೇಶ ಏನು, ಯಾವ ಥರ ಸಿಚುವೇಶನ್ಸ್ ಇದೆ ನಮ್ಮ ದೇಶದಲ್ಲಿ ಅಂತ ಗೊತ್ತಿದೆ. ಹಾಗಾಗಿ ಇದರ ಲಾಭ ಪಡ್ಕೊಳ್ಳೋದಕ್ಕೆ ಒಂದು ಬೆದರಿಕೆ ಹಾಕಿ ನೋಡೋಣ, ಆತಂಕದ ವಾತಾವರಣ ನಿರ್ಮಾಣ ಆಗಲಿ, ಭಯದ ವಾತಾವರಣ ನಿರ್ಮಾಣ ಆಗಲಿ ಅನ್ನುವಂಥ ಕಾರಣಕ್ಕೆ ಅನ್ನೋದು ಪ್ರಶ್ನೆ. ಇದೀಗ ತನಿಖೆಯನ್ನು ಮಾಡಲಾಗ್ತಾ ಇದೆ. ಜೊತೆಗೆ ಈ ಇಮೇಲ್ ಬರ್ತಾ ಇದ್ದ ಹಾಗೆಯೇ ಅಲರ್ಟು ಆಗಿದ್ದಾರೆ. ಅಂದರೆ ನೆಗ್ಲೆಕ್ಟ್ ಮಾಡೋದಕ್ಕೆ ಆಗಲ್ಲ. ಸುಮ್ಮನೆ ಯಾರೋ ಹೆದರಿಸಿರ್ಬೇಕೋ, ಅಯ್ಯೋ ಬೆದರಿಸಿಕೆ ಅಂತಲೇ ಕಳಿಸಿರ್ಬೇಕೋ, ಏನೂ ಆಗಲ್ಲ, ಈ ಥರ ನೆಗ್ಲೆಕ್ಟ್ ಮಾಡೋದಕ್ಕೆ ಆಗಲ್ಲ. ಹಾಗಾಗಿ ಇದೀಗ ಹೆಚ್ಚಿನ ಅಲರ್ಟ್ ಮಾಡಲಾಗಿದೆ. ಭದ್ರತೆಯ ಹಿತದೃಷ್ಟಿಯಿಂದ ಹೆಚ್ಚಿನ ಸಿಬ್ಬಂದಿಗಳನ್ನು ನಿಯೋಜಿಸಲಾಗಿದೆ. ಬಾಂಬ್ ಸ್ಕ್ವಾಡ್ ಸೇರಿದಂತೆ ಬೇರೆ ಬೇರೆ ರೀತಿಯಾದಂಥ ಈ ಭದ್ರತೆಯ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಚೆಕ್ ಮಾಡುವಂಥದ್ದು ಆ ಎಲ್ಲ ಕೆಲಸವನ್ನು ಈಗ ಮಾಡಲಾಗ್ತಾ ಇದೆ. ಛತ್ರಪತಿ ಶಿವಾಜಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಸೇರಿದಂತೆ ತಾಜ್ ಹೋಟೆಲ್ ಸೇರಿದಂತೆ ಮುಂಬೈನ ಏರ್ಪೋರ್ಟು, ಸೊ ಇದೆಲ್ಲದರ ಮೇಲೆ ಈ ಒಂದು ಥ್ರೆಟ್ನಿಂಗ್ ಬಂದಿರೋದು. ಇದೀಗ ತನಿಖೆಯನ್ನು ನಡೆಸಲಾಗ್ತಾ ಇದೆ. ಹಾಗೆಯೇ ಭದ್ರತೆಯ ಬಗ್ಗೆಯೂ ಕೂಡ ಹೆಚ್ಚಿನ ಗಮನವನ್ನು ಹರಿಸುವಂಥ ಕೆಲಸವನ್ನು ಮಾಡಲಾಗಿದೆ.